ಈ ಏಂಜಲ್ ನಂಬರ್ ಇರೋದೇ ನಿಮ್ಮ ಕನಸನ್ನ ನನಸು ಮಾಡಲಿಕ್ಕೆ. ಕೆಲಸ ಖಂಡಿತ ಆಗೇ ಆಗತ್ತೆ. ಇದನ್ನ ಬರೆಯೋಕ್ಕಿಂತ ಮುಂಚೆ ನಿಮಗೆ ನಂಬಿಕೆ ಇರಬೇಕು. ನೀವು ನಂಬುವ ದೇವರ ಮೇಲೆ ನಂಬಿಕೆ ಇಡಬೇಕು. ಹಾಗೆ ಬ್ರಹ್ಮಾಂಡದ ಶಕ್ತಿಯ ಮೇಲೆ ನಂಬಿಕೆ ಇಡಬೇಕು. ಈ ಏಂಜಲ್ ನಂಬರು ಡೈರೆಕ್ಟ್ ಆಗಿ ನಿಮ್ಮ ಇಷ್ಟದ ದೇವರ ಜೊತೆ ಕನೆಕ್ಟ್ ಮಾಡುವಂಥದ್ದು. ನೀವು ನಂಬುವ ಯಾವ ದೇವರೇ ಆಗಿರಲಿ, ಈಶ್ವರ, ಗಣೇಶ, ಆಂಜನೇಯ, ಜೀಸಸ್ಸು, ಅಲ್ಲ, ವಾಯುಗುರು, ಹೀಗೆ ಯಾವುದೇ ದೇವರನ್ನ ನೀವು ನಂಬ್ತಾ ಇದ್ರೆ, ಅವರನ್ನ ನೀವು ಪೂಜಿಸ್ತಾ ಇದ್ರೆ, ಆ ದೇವರ ಜೊತೆ ನಿಮ್ಮನ್ನ ಕನೆಕ್ಟ್ ಮಾಡುತ್ತೆ ಈ ನಂಬರು. ಅದಕ್ಕೆ ಇದನ್ನ ಮಿರಾಕಲ್ ಮ್ಯಾಜಿಕಲ್ ನಂಬರ್ ಅಂತ ಹೇಳೋದು. ಸೊ ಈ ಟೆಕ್ನಿಕ್ ಅನ್ನ ನೀವು 21 ದಿನ ಕಂಟಿನ್ಯೂಸ್ ಆಗಿ ಮಾಡಬೇಕಾಗತ್ತೆ. ನಿಮಗೆ ಬೇಕನ್ಸಿದ್ರೆ 21 ಡೇಸ್ ಆದ್ಮೇಲೂ ಕೂಡ ಇದನ್ನ ಕಂಟಿನ್ಯೂ ಮಾಡ್ಬೋದು. ಈ ಟೆಕ್ನಿಕ್ ಮಾಡಿದ ಮೇಲೆ ನಿಮ್ಮ ವಿಶ್ಯು 101% ಮ್ಯಾನಿಫೆಸ್ಟ್ ಆಗೇ ಆಗುತ್ತೆ. ಆದ್ರೆ ನಿಮ್ಮ ನಂಬಿಕೆ 101% ಇದ್ರೆ ಮಾತ್ರ. ಈ ನಂಬರ್ ಇಂದ ನಿಮ್ಮ ಎಲ್ಲ ವಿಶಸ್ಸು ಟ್ರೂ ಆಗೇ ಆಗತ್ತೆ. ಅದಕ್ಕೋಸ್ಕರನೇ ಈ ನಂಬರ್ ಅನ್ನ ವಿಶ್ ಮ್ಯಾನಿಫೆಸ್ಟೇಷನ್ ಮಿರಾಕಲ್ ನಂಬರ್ ಅಂತ ಕರೆಯೋದು. ನಿಮಗೆ ಹೆಲ್ತ್ ಇಶ್ಯೂಸು, ಫಿನಾನ್ಷಿಯಲ್ ಇಶ್ಯೂಸು, ಬಿಸ್ನೆಸ್ ಪ್ರಾಬ್ಲಮ್ಸು, ರಿಲೇಶನ್ಶಿಪ್ ಅಲ್ಲಿ, ಹಾಗೆಯೇ ಮಕ್ಕಳ ವಿದ್ಯಾಭ್ಯಾಸದ ಪ್ರಾಬ್ಲಮ್ಸ್ ಏನೇ ಇರಲಿ, ಹಾಗೆಯೇ ಸಂಬಂಧಗಳಲ್ಲಿ ಏನೇ ಪ್ರಾಬ್ಲಮ್ ಇದ್ರೂ, ಯಾವುದೇ ವಿಶ್ ಇದ್ರೂ ಅದು ವರ್ಕ್ ಆಗೇ ಆಗುತ್ತೆ. ನೀವು ನಿಮ್ಮ ಹಸ್ಬೆಂಡ್ ಪರವಾಗಿ ಇದನ್ನ ಮಾಡ್ಬೋದು, ಮಕ್ಕಳ ಪರವಾಗಿ ಮಾಡ್ಬೋದು. ಈ ಏಂಜಲ್ ನಂಬರ್ ಟೆಕ್ನಿಕ್ ನ ಯೂಸ್ ಮಾಡಿದ್ರೆ ನಿಮ್ಮ ಎಲ್ಲಾ ಇಶ್ಯೂಸ್ಗೂ ಸೊಲ್ಯೂಷನ್ ಖಂಡಿತ ಸಿಗುತ್ತೆ. ಈಗ ಈ ಟೆಕ್ನಿಕ್ ಅನ್ನ ಹೇಗೆ ಮಾಡೋದು ಅಂತ ನೋಡೋದಾದ್ರೆ, ಇದರಲ್ಲಿ ನೀವು ಮ್ಯಾಕ್ಸಿಮಮ್ 3 ಅಫರ್ಮೇಶನ್ ಅನ್ನ ತಗೋಬಹುದು. ಅಂದ್ರೆ ಒಂದು ಫಿನಾನ್ಸ್, ಒಂದು ಬಿಸ್ನೆಸ್, ಒಂದು ರಿಲೇಶನ್ಶಿಪ್, ಇಲ್ಲ ಹೆಲ್ತ್, ಇಲ್ಲ ಜಾಬ್, ಇಲ್ಲ ಯಾವ್ದೋ ನಿಮ್ಗೆ ಯಾವ್ದು ಇಂಪಾರ್ಟೆಂಟ್ ಇದೆಯೋ ಅದನ್ನ 3 ಅಫರ್ಮೇಶನ್ ಅನ್ನ, ಮಲ್ಟಿಪಲ್ ಅಫರ್ಮೇಶನ್ ತಗೋಬಹುದು. ಇಲ್ಲ ಒಂದೇ ಅಫರ್ಮೇಶನ್ ಅನ್ನ 3 ಸತಿ ಬರಿಬೇಕಾಗತ್ತೆ. ಒಂದೇ ಅಫರ್ಮೇಶನ್ ನೀವು ತಗೊಂಡ್ರೆ ಅದನ್ನ 3 ಸರಿ ಬರೀರಿ. ಇಲ್ಲ 3 ಡಿಫ್ರೆಂಟ್ ಅಫರ್ಮೇಶನ್ ಇದ್ರೆ ಒಂದೊಂದ್ ಸತಿ 3 ಒಂದೊಂದ್ ಸತಿ ಬರೀರಿ, ಅದು 3 ಆಗುತ್ತೆ. ಈಗ ಒಂದು ಪೇಪರ್ ಅನ್ನ ತಗೊಂಡು, ವೈಟ್ ಶೀಟ್ ಅನ್ನ ತಗೊಂಡು, ನಿಮ್ಮ ವಿಶ್ ಅನ್ನ ಬರೆದು 3 ಸಾರಿ ಬರೆದ್ಮೇಲೆ ನಂತರ 3 ಸಾರಿ ಕೆಳಗಡೆ ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಬರೀಬೇಕು. ಇದನ್ನ ನೀವು ಗ್ರೀನ್ ಅಥವಾ ಬ್ಲೂ ಕಲರ್ ಪೆನ್ ಅಲ್ಲಿ ಬರಿಬೇಕಾಗತ್ತೆ. ಅಂದ್ರೆ ನಿಮ್ಮ ಅಫರ್ಮೇಶನ್ ಅನ್ನ ಗ್ರೀನ್ ಕಲರ್ ಅಥವಾ ಬ್ಲೂ ಕಲರ್ ಪೆನ್ ಅಲ್ಲಿ ಬರಿಬೇಕಾಗತ್ತೆ. 3 ಸರಿ ಥ್ಯಾಂಕ್ ಯು ಯೂನಿವರ್ಸ್. ಒಂದು ಅಫರ್ಮೇಶನ್ ಇದ್ರೆ 3 ಸತಿ ಬರೀರಿ. ಇಲ್ಲ ಡಿಫರೆಂಟ್ ಅಫರ್ಮೇಶನ್ ಇದ್ರೆ ಒಂದೊಂದು ಅಫರ್ಮೇಶನ್ ನ ಒಂದೊಂದೇ ಸರಿ, ಅಂದ್ರೆ 3 ಅಫರ್ಮೇಶನ್ ಮ್ಯಾಕ್ಸಿಮಮ್ ಬರಿಬಹುದು. ನಂತರ ಕೆಳಗಡೆ 3 ಸರಿ ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಬರಿಬೇಕು. ಇದನ್ನ ಬ್ಲೂ ಅಥವಾ ಗ್ರೀನ್ ಪೆನ್ ಅಲ್ಲಿ ಬರಿಬೇಕು. ನಂತರ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಬರಿತಿರಲ್ಲ, ಅದರ ಕೆಳಗಡೆ 1176 ಅನ್ನ ರೆಡ್ ಪೆನ್ ಅಲ್ಲಿ ಬರಿಬೇಕಾಗತ್ತೆ. 1176 ಈ ಕೋಡ್ ಅನ್ನ ರೆಡ್ ಪೆನ್ ಅಲ್ಲಿ ನಿಮ್ಮ ಅಫರ್ಮೇಶನ್ ಮತ್ತೆ ಥ್ಯಾಂಕ್ ಯು ಯೂನಿವರ್ಸ್ ಕೆಳಗಡೆ ನೀವು ಬರಿಬೇಕು. ಬ್ಲಾಕ್ ಪೆನ್ ಯೂಸ್ ಮಾಡಕ್ ಹೋಗ್ಬೇಡಿ, ಯಾವ ಕಾರಣಕ್ಕೂ ಬ್ಲಾಕ್ ಬೇಡ. ರೆಡ್ ಪೆನ್ ಯಾಕೆ ಯೂಸ್ ಮಾಡಬೇಕು ಅಂದ್ರೆ, ರೆಡ್ ಕಲರ್ ಇದೆಯಲ್ಲ ಅದು ಸ್ಪಿರಿಚುಯಾಲಿಟಿ ಜೊತೆ ಕನೆಕ್ಟ್ ಮಾಡುತ್ತೆ. ಸೊ ರೆಡ್ ಕಲರ್ ನ ನೀವು ಈ ಕೋಡ್ ಅನ್ನ ಬರೆಯೋದಕ್ಕೆ ಯೂಸ್ ಮಾಡಿ. 1176 ರೆಡ್ ಕಲರ್ ಅಲ್ಲಿ ಬರೆದ್ಮೇಲೆ ಅದೇ ರೆಡ್ ಕಲರ್ ಪೆನ್ ಅಲ್ಲಿ ನೀವು ನಂಬುವ ದೇವರ ಹೆಸರನ್ನ ಬರೀರಿ. ಅಂದ್ರೆ ನೀವು ಗಣೇಶನ್ ನಂಬ್ತಿರೋ, ಆಂಜನೇಯ ನಂಬ್ತಿರೋ, ಈಶ್ವರನೋ, ಅಲ್ಲನೋ, ಜೀಸಸ್ಸೋ, ನೀವು ಯಾವ ದೇವರನ್ನ ನಂಬ್ತೀರಾ ಆ ದೇವರ ಹೆಸರನ್ನ ಅದೇ ಒಂದು ರೆಡ್ ಕಲರ್ ಪೆನ್ ಅಲ್ಲಿ ನೀವು ಬರಿಬೇಕು. ಈಗ ನಿಮ್ಮ ಪೇಪರ್ ರೆಡಿ ಆಗಿದೆ. ನಂತರ ಇದನ್ನ 2-3 ಫೋಲ್ಡ್ ಅನ್ನ ಮಾಡಿ ಇದನ್ನ ನಿಮ್ಮ ಪಿಲ್ಲೋ ಕೆಳಗಡೆ ಇಟ್ಟು ಮಲಗ್ಬಿಡ್ಬೇಕು. ಒಂದು ಸಾರಿ ಬರೆದ ನಂತರ ಇದನ್ನ ಡೈಲಿ ಬೆಳಗ್ಗೆ 21 ದಿನ ಓದ್ಕೋಬೇಕಾಗತ್ತೆ. ವಿಜುವಲೈಸ್ ಮಾಡಬೇಕು ಆಸ್ ಇಫ್ ನಿಮ್ಮ ಡ್ರೀಮ್ ಆಲ್ರೆಡಿ ಟ್ರೂ ಆಗಿದೆ ಅನ್ನೋ ರೀತಿನಲ್ಲಿ ಫೀಲಿಂಗ್ಸ್ ಇಟ್ಕೊಂಡು, ಎಮೋಷನ್ಸ್ ಅನ್ನ ಇಟ್ಕೊಂಡು ನೀವು ಇದನ್ನ ಓದ್ಕೋಬೇಕು. ಜೊತೆಗೆ ನೀವು ನಂಬುವ ದೇವರಿಗೆ ಥ್ಯಾಂಕ್ಸ್ ಅನ್ನ ಹೇಳಬೇಕು. ಅಂಡ್ 1176 ನಂಬರ್ ಅನ್ನ ನೀವು ನೋಡ್ತಾ ನಿಮ್ಮ ವಿಶ್ ಈಗಾಗಲೇ ಫುಲ್ಫಿಲ್ ಆಗಿದೆ ಅನ್ನೋ ಫೀಲಿಂಗ್ ಅಲ್ಲಿ ಅದನ್ನ ನೋಡಬೇಕು. ಆ 1176 ನಂಬರ್ಗೆ ಥ್ಯಾಂಕ್ಸ್ ಅನ್ನ ಹೇಳಬೇಕು. ಇದು ತುಂಬಾನೇ ಪವರ್ಫುಲ್ ಟೆಕ್ನಿಕ್. ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. 21 ದಿನ ಆದ್ಮೇಲೆ ನೀವು ನೀರ್ ಹರಿಯುವಂತ ಜಾಗದಲ್ಲಿದ್ರೆ ಈ ಪೇಪರ್ ಅನ್ನ ನೀರಲ್ಲಿ ಬಿಟ್ಬಿಡಿ. ಇಲ್ಲ ಅಂದ್ರೆ ಯಾವ್ದಾದ್ರು ಪಾಟ್ ಅಲ್ಲಿ ಅಥವಾ ಮರದ ಕೆಳಗಡೆ ಮಣ್ಣನ್ನ ತೆಗೆದ್ಬಿಟ್ಟು ಅದ್ರಲ್ಲಿ ಹಾಕಿ, ನಾನು ಇದನ್ನ ಜೋಪಾನಾಗಿ ಇಟ್ಕೊಳ್ತೀನಿ ಅಂದ್ರೆ ನೀವು ಯಾರ ಕೈಗೂ ಸಿಗ್ದಂಗೆ ಇದನ್ನ ನಿಮ್ಮ ಹತ್ರ ನೀವು ಇಟ್ಕೊಳ್ಳಿ. ಸೊ ನಿಮಗೆ ಟೈಮ್ ಇದ್ರೆ ಬೆಳಗ್ಗೆ ಎದ್ದ ತಕ್ಷಣ ಇದನ್ನ ಓದಿ, ರಾತ್ರಿ ಮಲಗೋದಕ್ಕೆ ಮುಂಚೆ ಕೂಡ ಇದನ್ನ ಓದಿ. ಯಾಕೆಂದ್ರೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಆ ಟೈಮಲ್ಲಿ ತುಂಬಾ ಆಕ್ಟಿವ್ ಆಗಿರುತ್ತೆ. ಆ ಸಮಯದಲ್ಲಿ ನೀವು ಇದನ್ನ ನಿಮ್ಮ ಅಫರ್ಮೇಶನ್ಸ್ ಅನ್ನ ನೀವು ಆಸ್ ಇಫ್ ಇದು ಆಗ್ಲೇ ಆಗೋಗಿದೆ ಅಂತ ನೀವು ಓದ್ತಾ ಇದ್ರೆ ಅದು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಹೋಗಿ ಕುತ್ಕೊಂಡ್ಬಿಡುತ್ತೆ. ಹಾಗೆ ಕೆಲಸಗಳು ನಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಟೆಕ್ನಿಕ್ ತುಂಬಾ ತುಂಬಾ ಪವರ್ಫುಲ್ಲು. 100% ನಿಮ್ಮ ವಿಶ್ ಫುಲ್ಫಿಲ್ ಆಗೇ ಆಗುತ್ತೆ. ಬಟ್ ನಿಮಗೆ ಯೂನಿವರ್ಸಲ್ ಪವರ್ ಮೇಲೆ, ಆ ಭಗವಂತನ ಮೇಲೆ ನಂಬಿಕೆ ಇರಬೇಕು. ಇದನ್ನ ನೀವು ಯಾವುದೇ ಟೈಮಲ್ಲಿ ಆದ್ರೂ ಮಾಡ್ಬೋದು. ಯಾವುದೇ ಟೈಮಲ್ಲಿ ಮಾಡಬೇಕು ಅಂತ ಇದಕ್ಕೇನು ರೂಲ್ಸ್ ಇಲ್ಲ. ಹಾಗೆ ಹೆಣ್ಮಕ್ಳು ಪೀರಿಯಡ್ಸ್ ಟೈಮಲ್ಲಿ ಕೂಡ ಮಾಡ್ಬೋದು, ಅದು ಏನು ಪ್ರಾಬ್ಲಮ್ ಇಲ್ಲ.
ಹಾಗೇನೆ 21 ದಿನ ಇದನ್ನ ವಿಜುವಲೈಸ್ ಮಾಡ್ತಾ ನೀವು ಓದೋದು ತುಂಬಾ ಇಂಪಾರ್ಟೆಂಟ್. ಹಾಗೇನೆ ಅಫರ್ಮೇಷನ್ಸ್ ಅನ್ನ ಬರೆಯುವಾಗ ಇದು ಆಲ್ರೆಡಿ ಆಗೋಗಿದೆ ಅಂತ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬರಿಬೇಕು. ನಿಮಗೆ ಅಫರ್ಮೇಷನ್ ಬರೆಯೋದು ಹೇಗೆ ಅಂತ ತುಂಬಾ ವಿಡಿಯೋಸ್ ಅಲ್ಲಿ ಹೇಳಿದೀನಿ. ಈಗಾಗಲೇ ನಿಮಗೆ ಕೆಲಸ ಸಿಕ್ಬಿಟ್ಟಿದೆ, ಈಗಾಗಲೇ ನಿಮಗೆ ಹಣ ಬಂದಿದೆ, ಈಗಾಗಲೇ ನಿಮ್ಮ ಮದುವೆ ಆಗೋಗಿದೆ, ಈಗಾಗಲೇ ನೀವು ಬಯಸುವಂತಹ ಹೆಲ್ತ್ ನಿಮಗೆ ಸಿಕ್ಕಿದೆ. ಈ ರೀತಿಯಾಗಿ ನಿಮ್ಮ ಅಫರ್ಮೇಷನ್ಸ್ ಅನ್ನ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬರೆದು ಸಂಪೂರ್ಣವಾದ ನಂಬಿಕೆಯಿಂದ ಅದನ್ನ 21 ದಿನ ನೀವು ವಿಜುವಲೈಸ್ ಮಾಡ್ತಾ ಓದ್ಕೊಂಡು ನಿಜವಾಗ್ಲೂ ನಿಮಗೆ 100% ಗ್ಯಾರಂಟಿ ರಿಸಲ್ಟ್ ಸಿಗುತ್ತೆ. ನೀವು 21 ದಿನ ಆದ್ಮೇಲೆ ಮತ್ತೆ ಇದೇ ವಿಡಿಯೋಗೆ ಬಂದು ನೀವೇನು ವಿಶ್ ಮಾಡಿದ್ರಿ, ನಿಮಗೇನು ಸಿಕ್ಕಿದೆ ಅಂತ ನನಗೆ ಕಾಮೆಂಟ್ ಮಾಡಿ.